Hello everyone, today I tell about you Aadhar Enrollment or Update Form ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಆಧಾರ್ ಅಪ್ಡೇಟ್ ಫಾರಮನ್ನು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿಲ್ಲ ಅಂದರೆ ನಿಮ್ಮ ಆಧಾರ್ ರಿಕ್ವೆಸ್ಟ್ ಫೇಲ್ಡ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಪ್ರೊಸೀಜರ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನೀವು ಅಪ್ಡೇಟ್ ಫಾರ್ಮಲ್ಲಿ ನೀವು ನೋಡ್ತಾ ಹೋದರೆ ಮೊದಲನೇದಾಗಿ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಮೊದಲನೇದಾಗಿ ಎಲ್ಲ ನೋಡಬೇಕಾಗುತ್ತೆ. ನೀವು ಆಲ್ ಡೀಟೇಲ್ಸ್ ಟು ಬಿ ಫಿಲ್ಡ್ ಬ್ಲಾಕ್ ಲೆಟರ್ಸ್. ನೀವು ಮೊದಲನೇದಾಗಿ ಎಲ್ಲ ಡೀಟೇಲ್ಸ್ನ ಬ್ಲಾಕ್ ಲೆಟರ್ಸಲ್ಲೇ ಫಿಲ್ ಮಾಡಬೇಕಾಗುತ್ತೆ. ನೀವು ಡೇಟ್ನ ಸರಿಯಾಗಿ ಹಾಕಬೇಕಾಗುತ್ತೆ. ಇದು 3 monthsವರೆಗೂ ವ್ಯಾಲಿಡ್ ಇರುತ್ತೆ. ಟು ಬಿ ವ್ಯಾಲಿಡ್ 3 months ಫಾರ್ ದ ಡೇಟ್ ಆಫ್ ಇಶ್ಯೂ. ಅದಾದ ನಂತರ ಟು ಬಿ ಪ್ರಿಂಟೆಡ್ ಪ್ಲೇನ್ A4 ಪೇಪರ್ ಸೈಜ್. ಅಂದರೆ ನೀವು ಈ ಫಾರಮ್ ಲೆಟರ್ ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಫಾರಮನ್ನು ನೀವು A4 ಶೀಟಲ್ಲಿ ಪ್ರಿಂಟ್ ಮಾಡಿರಬೇಕಾಗುತ್ತೆ. ಅದು ಕಲರ್ ಪ್ರಿಂಟೆಡ್ ಇರಬೇಕು. ಅದಾದ ನಂತರ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಅಂತ ನೀವು ಕ್ಲಿಕ್ ಮಾಡಿ, ಅಥವಾ ಆಧಾರ್ ಅಪ್ಡೇಟ್ ರಿಕ್ವೆಸ್ಟ್, ನಾನೀಗ ಹೇಳ್ತಾ ಇರೋದು ನೀವು ಅಪ್ಡೇಟ್ ರಿಕ್ವೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿ. ಅದಾದ ನಂತರ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇದೆಲ್ಲ ನೀವೇ ಬರಿಬೇಕಾಗುತ್ತೆ. ಇದು ಎಂಟ್ರಿ ಎಲ್ಲ ನೀವೇ ಪೆನ್ನಿಲಿ ಬರಿಬೇಕಾಗುತ್ತೆ. ಫುಲ್ ನೇಮು, ನೀವೇನಾದರೂ ಹೊಸದಾಗಿ ಮದುವೆ ಆಗಿದ್ದರೆ ಅಥವಾ ಲೇಡೀಸ್ ನೀವೇನಾದರೂ ಯಾರಾದರೂ ನೀವು ನಿಮ್ಮ ಗಂಡನ ಮನೆ ಅಥವಾ ವೈಫ್ ಆಫ್ ಅಂತ ಏನಾದರೂ ಅಪ್ಡೇಟ್ ಮಾಡಿಸೋದಾಗಿದ್ದರೆ ನೀವು ನಿಮ್ಮ ಹೆಸರನ್ನ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರಲ್ಲಿ ಏನಿರುತ್ತೋ ಅದು. ಇಲ್ಲಿ ಕೇರ್ ಆಫ್ ಅಂತಿದೆ ಅಲ್ವಾ, ಅದು ವೈಫ್ ಆಫ್ ಅಂತ ಬರುತ್ತೆ. ವೈಫ್ ಆಫ್ ಅಂತ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಗಂಡನ ಮನೆಯಲ್ಲಿ ಅಥವಾ ನಿಮ್ಮ ಗಂಡಂದು ಏನು ಇದೆಯೋ ಆಧಾರು, ಆ ಆಧಾರ್ ಪ್ರಕಾರ ಹೌಸ್ ನಂಬರು, ಬಿಲ್ಡಿಂಗು, ಅಪಾರ್ಟ್ಮೆಂಟ್ ಏನಿರುತ್ತೋ ಅದೇ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಸ್ಟ್ರೀಟ್, ರೋಡ್ ಆರ್ ಲೈನ್ ಯಾವುದಿರುತ್ತೋ ಅದನ್ನ ಹಾಕಬೇಕಾಗುತ್ತೆ. ಲ್ಯಾಂಡ್ಮಾರ್ಕ್ ಏನಿದೆಯೋ ಆಲ್ರೆಡಿ ಆಧಾರ್ ಕಾರ್ಡಲ್ಲಿರುತ್ತೆ. ಆಧಾರ್ ಕಾರ್ಡಿನಲ್ಲಿ ಏನಿರುತ್ತೋ ಅದನ್ನೇ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಏರಿಯಾ, ಲೊಕ್ಯಾಲಿಟಿ, ಸೆಕ್ಟರ್. ಅದಾದ ನಂತರ ವಿಲೇಜ್ ಅಥವಾ ಟೌನ್ ಅಥವಾ ಸಿಟಿ ಯಾವುದಿರುತ್ತೋ ಅದನ್ನೇ ಫಿಲ್ ಮಾಡಬೇಕಾಗುತ್ತೆ. ನೀವು ಪೋಸ್ಟ್ ಆಫೀಸ್ನೂ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗುತ್ತೆ. ಡಿಸ್ಟಿಕ್ ಫಿಲ್ ಮಾಡಬೇಕಾಗುತ್ತೆ. ಸ್ಟೇಟು ಇದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಕಾಮನ್ ಆಗಿ. ಪಿನ್ ಕೋಡು ಸೇಮ್ ಆಧಾರ್ ನಂಬರಲ್ಲೇ ಇರುತ್ತೆ, ಆಧಾರ್ ಕಾರ್ಡು ಅಲ್ಲೇ ಇರುತ್ತೆ. ನೀವು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ಅಂದರೆ ಯಾರು ಅಪ್ಡೇಟ್ ಫಾರಮನ್ನು ನೀವು ಫಿಲ್ ಮಾಡಿಸ್ತಾ ಇದ್ದೀರಾ, ಅಥವಾ ನೀವು ನಿಮ್ಮ ಹೆಂಡತಿದು ಅಪ್ಡೇಟ್ ರಿಕ್ವೆಸ್ಟ್, ನಿಮ್ಮ ಹೆಂಡತಿಯ ಅಡ್ರೆಸ್ನ ನೀವೇನಾದರೂ ಚೇಂಜ್ ಮಾಡಿಸ್ಬೇಕು ಅಂತಿದ್ದರೆ ಅವ್ರದ್ದು ಇಲ್ಲಿ ಸಿಗ್ನೇಚರ್ ಮಾಡಿಸ್ಬೇಕಾಗುತ್ತೆ. ಈ ಬಾಕ್ಸ್ ಒಳಗಡೆನೇ, ಈ ಬಾಕ್ಸ್ ಬಿಟ್ಟು ಮತ್ತೆ ಹೊರಗಡೆ ಮಾಡಿಸೋಂಗಿಲ್ಲ. ತಂಬಿದ್ದರೆ ತಮ್ಮ ಮಾಡಿಸಿ, ಅಥವಾ ಸಿಗ್ನೇಚರೇ ಮಾಡ್ತಾರೆ ಅಂತಂದರೆ ಸಿಗ್ನೇಚರೇ ಮಾಡಿಸ್ಬೋದು. ಇಲ್ಲಿ ಫೋಟೋ ಹಾಕಿ ಅದ್ರ ಮೇಲೆ ಸರ್ಟಿಫೈಡ್ ಯಾರು ಇರ್ತಾರೋ ಅವರು ಸ್ಟ್ಯಾಂಪ್ ವಿತ್ ಅವ್ರು ಸೈನ್ ಮಾಡಬೇಕಾಗುತ್ತೆ. ಅದು ಕ್ರಾಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೆಸಿಡೆನ್ಸಿ ರೀಸೆಂಟ್ ಕಲರ್ ಫೋಟೋಗ್ರಾಫ್. ಓಕೆನಾ, ರೀಸೆಂಟ್ ಆಗಿರೋ ಫೋಟೋ ಆಗಿರಬೇಕು. ಕ್ರಾಸ್ ಸೈನ್ಡ್ ಆ್ಯಂಡ್ ಕ್ರಾಸ್ ಸ್ಟ್ಯಾಂಪ್ಡ್ ಬೈ ದ ಸರ್ಟಿಫೈಡ್. ಓಕೆನಾ, ಕ್ರಾಸ್ ಮಾಡಬೇಕಾಗುತ್ತೆ. ಡು ನಾಟ್ ಓವರ್ಲ್ಯಾಪ್ ವಿತ್ ಟೆಕ್ಸ್ಟ್ ಬಾಕ್ಸಸ್. ಓಕೆನಾ, ಅದೇನಿದೆಯೋ ಅದನ್ನ ನೀವು ಫಿಲ್ ಮಾಡಲೇಬೇಕಾಗುತ್ತೆ. ಸರ್ಟಿಫೈರ್ಸ್ ಡೀಟೇಲ್ಸ್ ಇಲ್ಲಿರುತ್ತೆ ನೋಡಿರಿ. ಇಲ್ಲಿ ಮೇನಾಗಿ ನೀವು ಇಲ್ಲಿ ಯಾವ ರೀತಿ ಫಿಲ್ ಮಾಡಿರ್ತೀರೋ ಅದೇ ರೀತಿಯೂ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೇಮ್ ಆಫ್ ದ ಸರ್ಟಿಫೈರ್, ಇಲ್ಲಿ ಯಾರು ಇರ್ತಾರೋ ಅವರು ಗ್ರಾಮ ಪಂಚಾಯಿತಿ ಅಥವಾ ನಿಮ್ಮ ಅಕ್ಕಪಕ್ಕದ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅಥವಾ MLA, ಮುನ್ಸಿಪಲ್ ಕೌನ್ಸಿಲರ್ ಅಥವಾ ತಹಸೀಲ್ದಾರ್ ಯಾರಿರ್ತಾರೋ ಅವ್ರ ಹತ್ರ ನೀವು ಇಲ್ಲಿ ಅವರ ಡೀಟೇಲ್ಸ್ನ ಫಿಲ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ, ನೀವು ಅವ್ರ ಸಿಗ್ನೇಚರು ವಿತ್ ಸ್ಟ್ಯಾಂಪ್, ಸರ್ಟಿಫೈಡ್ ಯಾರು ಸರ್ಟಿಫೈಡ್ ಮಾಡಿಸಿರ್ತೀರೋ ಅಥವಾ ಸೈನ್ ಮಾಡಿಸಿರ್ತೀರೋ ಅವ್ರ ಹತ್ರ ಅವ್ರದ್ದು ಒಂದು ಸ್ಟಾಂಪ್ ಹಾಕ್ಕೊಡ್ತಾರೆ, ಅವ್ರದ್ದೊಂದು ಸೈಟ್. ಓಕೆನಾ, ಅರ್ಥ ಆಯಿತಾ? ಇಲ್ಲಿ ಏನು ಚೆಕ್ಲಿಸ್ಟ್ ಸರ್ಟಿಫೈಡ್ ಅಂತ ಇದೆ ಅಲ್ವಾ, ಇಲ್ಲಿ ನೋ ಓವರ್ ರೈಟಿಂಗ್. ಅಂದರೆ ನೀವು ಏನಾದರೂ ಬರೆದು ಆಲ್ರೆಡಿ ಅದನ್ನು ಗೀಚಿದರೆ ಅಥವಾ ನೀವು ರಾಂಗ್ ಆಯಿತು ಅಂತ ಚಿಕ್ಕದಾಗಿ ಏನಾದರೂ ಆ ರೀತಿ ಆಗಿರಬಾರ್ದು. ಇಶ್ಯೂ ಡೇಟ್ ಆಫ್ ಫಿಲ್ಡ್, ಡೇಟ್ನ ಫಿಲ್ ಮಾಡಿರಬೇಕಾಗುತ್ತೆ. ರೆಸಿಡೆಂಟ್ ಸಿಗ್ನೇಚರು ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ ಸಿಗ್ನೇಚರು. ಓಕೆನಾ,
ಸರ್ಟಿಫೈಡ್ ಡೀಟೇಲ್ಸ್ ಓಕೆನಾ, ಇಲ್ಲಿ ಫಿಲ್ ಮಾಡಿರ್ತೀರ, ಆಲ್ರೆಡಿ ಫಿಲ್ ಮಾಡಲೇಬೇಕು. ರೆಸಿಡೆನ್ಸಿ ಫೋಟೋ ವಿತ್ ಕ್ರಾಸ್ ಸೈನ್, ಇಲ್ಲೇ ಹೇಳಿದ್ನಲ್ಲ ನಾನು, ಇಲ್ಲಿ ನಿಮ್ಮ ಒಂದು ಯಾರು ಪರ್ಸನ್ಸ್ ಇರ್ತಾರೋ ಅವ್ರದ್ದೊಂದು ಫೋಟೋ ಹಾಕಿ ವಿತ್ ಸೈನ್ ವಿತ್ ಅವ್ರ ಸ್ಟಾಂಪ್, ಸರ್ಟಿಫೈಡ್ ಯಾರ್ಯಾರು ಸರ್ಟಿಫೈಡ್ ಇರ್ತಾರಲ್ಲ ಅವ್ರದ್ದು ಸ್ಟಾಂಪು ವಿತ್ ಸೈನ್ ಕಂಪಲ್ಸರಿ ಮಾಡಿರಲೇಬೇಕಾಗುತ್ತೆ. ಇದನ್ನ ಕರೆಕ್ಟಾಗಿ ಈ ಪ್ರೊಸೀಜರ್ ಪ್ರಕಾರನೇ ನೀವು ಫಿಲ್ ಮಾಡಿದ್ರೇ ನಿಮ್ಮ ಆಧಾರ್ ಅಪ್ಡೇಟ್ ರಿಕ್ವೆಸ್ಟ್ ಸಕ್ಸಸ್ ಆಗೋದು. ಇಲ್ಲ